ಹಿರಿಯವರು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಇನ್ನೊಬ್ಬರು ಹಿರಿಯವರು ಪಕ್ಷದ ಮುಖಂಡರು ಜಿಲ್ಲಾಧ್ಯಕ್ಷರಾದಂಥ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಅವರೇ, ನನ್ನ ಆತ್ಮೀಯರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂಥ ಎ ಎಂ ಇಂಡಸ್ಟ್ರಿ ಸಾಹೇಬರೇ, ಮಾಜಿ ಶಾಸಕರು ಹಾಲಿ ಚೇರ್ಮನ್ ಆದಂಥ ಆಜಂ ಪೀರ್ ಖಾದ್ರಿ ಅವರೇ, ಕೃಷ್ಣ ಪಾಟೀಲ್ ಅವರೇ, ಲಕ್ಷ್ಮಣ್ ಲಂಬಾಣಿ ಅವರೇ, ಅನ್ವರ್ ಪಾಷಾ ಅವರೇ, ಬಿ ಅಸೋಟಿ ಅವರೇ, ಫಾರೂಕ್ ಅವರೇ, ಅಕ್ಬರ್ ಸಾಬ್ ಅವರೇ, ಅಶೋಕ್ ಅವರೇ, ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ, ತಮಗೆಲ್ಲ ಗೊತ್ತೇ ಇದ್ದಕ್ಕೆ ಯಾವ ಉದ್ದೇಶಕ್ಕೆ ಸಭೆಯನ್ನು ಕರೆದಿರೋ ತಮಗೆಲ್ಲ ಎಚ್ ಕೆ ಪಾಟೀಲ್ ಸಾಹೇಬರನ್ನು ಹೇಳಿದ್ದಾರೆ. ನಮಗೆಲ್ಲ ಗೊತ್ತಿದ್ದಂಗೆ ಇಡೀ ರಾಜ್ಯದಲ್ಲಿ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,000 ಏನಕ್ಕಂದರೆ ಇದು ಬ್ರೀಫಾಗಿ ನಾನು ಹೇಳ್ಬೇಕಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ನಾಲ್ಕು ಜನಕ್ಕೆ ಜನಗಳಿಗೆ ಅನುಕೂಲ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಒಂದು 10 ನಿಮಿಷ ಸಮಯ ತೊಗೊಂಡ್ರು ಡೀಟೇಲ್ ಆಗಿ ನಮಗೆಲ್ಲ ಬ್ರೀಫ್ ಮಾಡ್ತೀನಿ. ನಾನು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 18 ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಅಲ್ಲಿ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಆ ಬಡವ್ರ ಮನೆ ಕಟ್ಟಕ್ಕೆ GST ಹಾಕಿ 18% 1,32,000 ವಾಪಸ್ ತಗೊಳ್ತಾರೆ. ಅಂದರೆ ನಮಗೆ ವ್ಯವಸ್ಥೆ ಅಂತ ಕೊಡ್ತಾರೆ. ಅದು ಒಂದು ಕಡೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಜನರಲ್ಗೆ 1,20,000 ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7 ಲಕ್ಷದಲ್ಲಿ 3 ಲಕ್ಷ ಉಳಿಯೋದೆಷ್ಟು? 4 ಲಕ್ಷ ಉಳಿತದೆ. 4 ಲಕ್ಷದಲ್ಲಿ ಬೆನಿಫಿಷರಿ 1,80,253 ಮನೆಗೆ ಒಟ್ಟಾಗಿ 7,400 ಕೋಟಿ ದುಡ್ಡು ಕಟ್ಟಬೇಕಾಗಿತ್ತು. ಬರೀ 310 ಕೋಟಿ ಕಟ್ಟಿದ್ರು 8 ವರ್ಷದಲ್ಲಿ. ಯಾರೋ 5,000 ಕಟ್ಟೋರು, ಯಾರೋ 10,000, 20,000 ಮೇಲೆ ಯಾರೂ ಕಟ್ಟಿಲ್ಲ. ಯಾಕೆಂದರೆ ಬಡವರು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಜನ ಎಲ್ಲ ಬೀದಿಯಲ್ಲಿದ್ದರು. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಇದರಿಂದ ನಮಗೆಲ್ಲ ಗೊತ್ತಿದ್ದಂಗೆ ಈ ಗ್ಯಾರಂಟಿಗಳದ್ದು ಕನಿಷ್ಠ 55,000 60,000 ಕೋಟಿ ಆಗುತ್ತೆ. ಅದರಲ್ಲಿ 7,000 ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೋಗಿ ಕೇಳೋದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾವು. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಪಾಪ ಜನ ಬೀದಿಯಲ್ಲಿದ್ದಾರೆ. ಸರ್, ನಾವು ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಕಟ್ಟಬೇಕಾಗ್ತದೆ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಇದು, ಜನ ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಿ ಎಷ್ಟನ ತೊಂದರೆ ಆಗಿ ಆ ದುಡ್ಡನ್ನು ಸರ್ಕಾರ ವತಿಯಿಂದ 4 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲ ಅವರು ಸಹಕಾರದಿಂದ ಅಪ್ರೂವ್ ಮಾಡಿಕೊಟ್ಟಿದ್ದಕ್ಕೆ ಹೋದ ವರ್ಷದಲ್ಲಿ 36,789 ಮನೆಗಳು ಕೊಟ್ಟೆ. 2024ರಲ್ಲಿ 36,789 ಮನೆ ಕೊಟ್ಟೆ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವಾಗ ಅವ್ರು ಯಾವುದು ಗ್ಯಾರಂಟಿ ಇಲ್ಲ. ಆಮೇಲೆ ಚುನಾವಣೆ ಟೈಮಲ್ಲೂ ನಾವು ಘೋಷಣೆ ಮಾಡಿಲ್ಲ. ಬರೀ 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ನಾವು ಮನೆ ಫ್ರೀ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿಲ್ಲ. ಮನೆ ಕೊಡ್ತೀವಿ ಅಂತ ಘೋಷಣೆ ಮಾಡಿ ಬರೇ ಬಡವ್ರ ಬಗ್ಗೆ ಕಾಲಿಗೆ ನಾವು ಒಪ್ಕೊಂಡು ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವಾಗ ಏನು ಗ್ಯಾರಂಟಿ ಇಲ್ಲ. ಅವ್ರಿಗೆ ಜನತಾದವರು ಮಾಡ್ಬೋದಾಗಿತ್ತು, ಅವ್ರಿಗೂ ಯಾವ ಗ್ಯಾರಂಟಿ ಇಲ್ಲ. ಅಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ. ನಾವು ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿಲ್ಲ, ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ಮನೆ ಸಿದ್ದರಾಮಯ್ಯವರು ಎಲ್ಲ ಸಚಿವರು ಸೇರಿ ಕ್ಯಾಬಿನೆಟನ್ನು ಅಪ್ರೂವ್ ಕೊಟ್ಟಿದ್ದಕ್ಕೆ 36,789 ಮನೆಗಳು 24 ಕೋಟಿ. ಇದೇ ತಿಂಗಳಲ್ಲಿ ಉತ್ತರ ಕನ್ನಡ ಅಂದರೆ ಹುಬ್ಬಳ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ ಹುಬ್ಬಳ್ಳಿದಲ್ಲಿ ಕಾರ್ಯಕ್ರಮ ಮಾಡಿದ್ವಿ? ಈ ಭಾಗದಲ್ಲಿ ಜನಗಳಿಗೆ ಗೊತ್ತಾಗಲಿ, ಪ್ರಚಾರ ಆಗಿಲ್ಲ. ಇಂಥ ದೊಡ್ಡ ಕೆಲಸ ನಾವು ಮಾಡ್ತಾಯಿದ್ದೀವಿ. ಜನಗಳಿಗೆ ಗೊತ್ತಾಗಬೇಕಾನೆ. ನಾವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡು, ಬೆಂಗಳೂರಲ್ಲೂ ಕೊಡಬೇಕಾಗಿ ಗೆಲ್ಲಬೇಕಾದ್ರೆ ಕೊಡ್ಬೋದಾಗಿತ್ತ. ನಾವು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ಇದು ಯಾರೂ ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ಇಡೀ ದೇಶದಲ್ಲಿ ಯಾವ ಪಕ್ಷದವರು BJP ಅವರು ಯಾರೂ ಈ ಥರ ಬಡವರಿಗೆ 4 ಲಕ್ಷ ಕೊಟ್ಟು ಸರ್ಕಾರ ವತಿಯಿಂದ ಕಟ್ಕೊಡೋ ಕೆಲಸ ಯಾವನೂ ಮಾಡಿಲ್ಲ. ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಸರ್ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಒಂದು ಜನಗಳಿಗೆ ಒಂದು ಮೆಸೇಜ್ಗಳು ನಮ್ಮ ಸರ್ಕಾರದಲ್ಲಿ ಏನು ಮಾಡ್ತಾರೆ ಅಂತ ನಾನು ಭಾಳ ಸತಿ ಓಪನಲ್ಲಿ ಹೆಚ್ಚು ಮಾಡಿದ್ದಾರೆ. ಓಪನ್ BJP ಅವರು ಸವಾಲಾಗಿದ್ದೀನಿ. ನಾನು ನೋಡಿದ್ದೀವಿ ಭಾಳ ಸತಿ ನಾನು ಓಪನ್ BJP ಅವರು ಸವಾಲಾಗಿದ್ದೀನಿ. ನಿಮ್ಮ ಅವಧಿಯಲ್ಲಿ 2019 ಹಿಡ್ಕೊಂಡು 2023ವರೆಗೂ ನೀವೇನಾದ್ರು ಒಂದು ಮನೆ ಸಂಪೂರ್ಣ ಕೊಟ್ಟಿದ್ದರೆ ಸಾಬೀತು ಪಟ್ಟರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂಡು ಮಂತ್ರಿ ಸ್ಥಾನ ಭಾಳ ಸತಿ ಹೇಳಿದ್ದೀನಿ. ಅದೊಂದು ದೊಡ್ಡ ಏನು ಸೌಂಡೇ ಇಲ್ಲ ಅವರು. ಏನಂದರೆ ಅವ್ರು ಮನೆ ಕೊಟ್ಟಿಲ್ಲ. ನಾವು ಇವತ್ತು ಕೊಡ್ತಾ ಇದ್ದೀವಿ 42,345 ಮನೆ ಕೊಡ್ತಾ ಇದ್ದೀವಿ.
ಸೂಚನೆಯನ್ನು ಕೊಟ್ಟಿದ್ದಾರೆ. ಅದು ಏನು ಮಾಡ್ಕೊಬೇಕೀಗ ಬರೋ ತಿಂಗಳು 26 ಡಿಸೆಂಬರ್ 1 ನೀನು 1,18,000 ಮನೆ ಕೊಡಬೇಕಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 36,000 ಮನೆ ಕೊಟ್ಟಿದ್ದೀವಿ, 40,000 ಕೊಟ್ಟರೆ ಒಟ್ಟಾಗಿ 80,000 ಮನೆ ಕೊಟ್ಟಂತಾಗ್ತದೆ. ಇನ್ನು 2-3 ತಿಂಗಳಲ್ಲಿ ಇನ್ನೂ 30,000 ಮನೆ ಕೊಡಬೇಕಂತ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ದಯಮಾಡಿ ನಿಮ್ಮಲ್ಲಿ ಇದು ಬಡವ್ರ ಕಾರ್ಯಕ್ರಮ ಇದೆ, ಬಡವ್ರ ಮಾತಾಡೋ ಕಾರ್ಯಕ್ರಮ. ದಯಮಾಡಿ ನಿಮ್ಮಲ್ಲಿ ಗದಗ ಜಿಲ್ಲೆಯಲ್ಲಿ ಇಂಡಸ್ಟ್ರಿ ಸಾಹೇಬರು ಹೇಳ್ಕೊಂಡು ಬರ್ತಾ ಇದ್ರು, ಇಂಡಸ್ಟ್ರಿ ಅವರು ಖಾತೆಯವರು ಇಲ್ಲ ಸರ್ ಏನು ಸೌಂಡ್ ಮಾಡಲ್ಲ ಅಂದರೆ ಎಲ್ಲಕ್ಕಿಂತ ಜಾಸ್ತಿ ನಿಷ್ಠೆಯಿಂದ ಏನಾರ ಬರ್ತಾರೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಅಂದರೆ ಗದಗ ಜಿಲ್ಲೆಯಲ್ಲಿ ಸಿಸ್ಟಮ್ ಅದು ಗದಗ ಜಿಲ್ಲೆ ಅವ್ರು ತೋರಿಸ್ಕೊಳ್ಳಲ್ಲ, ಮಾಡ್ಕೊಳ್ಳಲ್ಲ, ಸೌಂಡೇ ಅಲ್ಲ, ಆ ಡೈರೆಕ್ಟ್ ಬ್ಲಾಕ್ ಮಾಡೋದಿಲ್ಲ ಎದುರಿಸಿದೆ ಅಂದರೆ ಅದು ಗದಗ ಜಿಲ್ಲೆ. ಕಾರ್ಯಕರ್ತರು ಅಷ್ಟೇ ಅಷ್ಟೇ ನಿಷ್ಠೆಯಿಂದ ಕಾರ್ಯಕರ್ತರು ಹಂಗೆ ಇರ್ತಾರಲ್ಲಿ ಬೇರೆ ಥರ ತೋರಿಸ್ಕೊಳ್ಳಲ್ಲ, ಏನು ಮಾಡಲ್ಲ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಾ ಆ ನಿರೀಕ್ಷೆ ಇನ್ನೂ ಜಾಸ್ತಿ ಜನ ಬರ್ತಾರಂತ ಇಂಡಸ್ಟ್ರಿ ಸಾಹೇಬರು ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ನಾನು ನಿರೀಕ್ಷೆನ ಇಟ್ಕೊಂಡಿದ್ದೀನಿ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಜನ ಬಂದಿಯಲ್ಲಿ ಎಷ್ಟು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಇದೊಂದೇ ಇಲ್ಲ, ಇದೊಂದೇ ಇಲ್ಲ. ಈಗ ನಮ್ಮ ಕಾರ್ಯಕರ್ತರಿದ್ದರೆ ಒಂದು 5 ನಿಮಿಷ ತಡ ಆದರೂ ಪರವಾಗಿಲ್ಲ, ನಾನು ಡೀಟೇಲ್ ಆಗಿ ಹೇಳ್ಬೇಕಾಗ್ತದೆ. ಅದೇ ಥರ ರಾಜೀವ್ ಗಾಂಧಿಯಲ್ಲಿ AHP ಸ್ಕೀಮಲ್ಲಿ ಅದೂ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ 47,840 ಮನೆಗಳು ಸ್ಯಾಂಕ್ಷನ್ ಮಾಡಿದರು. 15, 16, 17, 16 ಇದೆ ಗದಗ ಜಿಲ್ಲೆಯಲ್ಲಿ ಟೋಟಲ್ ಎಚ್ ಕೆ ಪಾಟೀಲ್ ಸಾಹೇಬರು ಹೋಗಿದ್ದಾರೆ. 3,900 ಮನೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಆಶ್ರಯ ಮನೆಗಳು ಆಗ್ತೀವಿ. ಅದೂ ಸೇಮ್ ಇದೆ ಥರ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ. ಆ ಮನೆ 47,000 ಮನೆ ಕಂಪ್ಲೀಟ್ ಆಗಬೇಕಾದ್ರೆ ಕನಿಷ್ಠ 2,100 ಕೊಡಬೇಕಾಗುತ್ತೆ. ಬೆನಿಫಿಷರಿನೂ 2,100 ಕೋಟಿ ಕೊಡಬೇಕಾಗಿದ್ದು ಬರೀ 110 ಕೋಟಿ ಕೊಟ್ಟಿದ್ರು. ಅದೇ ಯಾವ 5,000 10,000 ಮೇಲೆ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಾನು ಎಚ್ ಕೆ ಪಾಟೀಲ್ ಸಾಹೇಬರು ಭಾಳ ಸರಿ ಮನೆ ಮುಖ್ಯಮಂತ್ರಿಗೆ ಹೇಳಿ ನಾನು ಭಾಳಷ್ಟು ಮೀಟಿಂಗ್ ಮಾಡಿದ್ದೀನಿ ಸರ್. ಮನೆ ಮುಖ್ಯಮಂತ್ರಿಗೂ ಒಪ್ಕೊಂಡಿದ್ದಾರೆ. ತಮಗೂ ಭಾಳ ಸರಿ ನಾನು ಹೇಳಿದ್ದೀನಿ, ಸ್ವಲ್ಪ ಫೈನಾನ್ಸ್ ಅವ್ರಿಗೆ ಹೇಳಿ ಸರ್ ಅಂತ ಹೇಳಿ ತಮಗೂ ನಾನು ಹೇಳಿದೆ. ಈಗ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡು ಚೀಫ್ ಸೆಕ್ರೆಟರಿಗೆ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ ಸರ್. 29ನೇ ತಾರೀಕಿಗೆ ಕ್ಯಾಬಿನೆಟ್ ಕೇಳಿದ್ದಾರೆ. ಆ 29ನೇ ತಾರೀಕಿಗೆ ಅಪ್ರೂವ್ ಆದರೆ ಇನ್ನೇನು 3,900 ಸರ್. ಭಾಳ ವರ್ಷದಿಂದ ತಮ್ಮ ಕನಸು ಸರ್. ನನಗೆ ಒಂದು 16 ಮಾಡಿ ನಮ್ಮ ಸರ್ಕಾರ ಬಂದಾದಮೇಲೆ 2.5 ವರ್ಷ ಆದಮೇಲೆ ಒಂದು 100 ಸತಿ ಆದರೂ ನೀವು ಕೇಳಿದೆ ಸರ್ ನಿಮ್ಮ ಮನೆ ವಿಚಾರ. ಆಮೇಲೆ 4 ಮೀಟಿಂಗ್ ತಾವು ಮಾಡಿದ್ದಾರೆ ನನ್ನ ಜೊತೆ ಬರ್ತಾರೆ. ಈಗ 29ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದೆ ಸರ್, ಅದು ಅಪ್ರೂವ್ ಮಾಡಿಕೊಡ್ತಾರೆ ಸರ್. ಬರೋ ದಿನದಲ್ಲಿ ಅದನ್ನು ಒಂದು 7,900ರಲ್ಲಿ ನಿಮ್ಮ 900 ಮನೆ ಆಲ್ರೆಡಿ ರೆಡಿ ಇದೆ. ಹೆಚ್ಚು ಮಾಡ್ತಾರೆ 900 ಮನೆ ಆಲ್ರೆಡಿ ರೆಡಿ ಇದೆ. 3,900ರಲ್ಲಿ 980 ಮನೆಯನ್ನು ರೆಡಿ ಇದೆ ಸರ್. ಹ್ಯಾಂಡ್ ಓವರ್ ಮಾಡ್ಬೋದು ನಾವು. ಈ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಅದನ್ನು ಟೋಟಲ್ ಇಡೀ ರಾಜ್ಯದಲ್ಲಿ 42,000 ಮನೆಯಲ್ಲಿ 7,900 ಮನೆಗಳು ರೆಡಿ ಇದೆ. ಅದರ ಗದಗಕ್ಕೂ 900 ಮನೆ ಇದೆ ಸರ್. ಆ ಕಾರ್ಯಕ್ರಮ ನಾವೇನು ಮಾಡುವ ಸರ್, ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇದ್ದೇ ಬದ್ಧತೆ ನಾವು ಮಾಡೋದು. ಅದ್ರ ಜೊತೆಗೆ ಸರ್ ಇನ್ನೊಂದು ನಮ್ಮ ಸರ್ಕಾರ ಬಂದಾಗಿದೆ. ಇದು ಯಾವುದೋ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ಕಾಂಗ್ರೆಸ್ಗೆ BJPಗೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಆಮೇಲೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡಿ ಯಾವ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಹಿಂದಿನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಕಾಂಗ್ರೆಸ್ ಸರ್ಕಾರ 2013ರಿಂದ 2018ವರೆಗೂ ಇತ್ತು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಈ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಂತ. ಮುಂದೆ ನಮ್ಮ ಸರ್ಕಾರ ಬಂದರೆ ಈ ಕಾರ್ಯಕ್ರಮ ಕೊಡ್ತೀವಿ ಅಂತ ತೋರಿಸಿ ನಾವು ಕಾರ್ಯಕ್ರಮ ಮತ ಕೇಳ್ತೀವಿ. BJP ಯಾವತ್ತನ್ನ ಅವರು ಸಾಧ್ಯನ ತೋರಿಸಿದ ಸಾಧ್ಯ